ಟು ಮೈ ಚಾನಲ್. ಸೊ ಏನು ಇಷ್ಟೊಂದು ರೆಡಿ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ರೆ ಐ ಜಸ್ಟ್ ಒಂದು ಇಂಟ್ರೋ ವಿಡಿಯೋ ಮಾಡಿದೆ ಯೂಟ್ಯೂಬ್ಗೆ ಬೇಬಿ ಫುಡ್ ಬಗ್ಗೆ. ಇವಾಗ ನಾನು ನನ್ನ ಈವ್ನಿಂಗ್ ಟು ನೈಟ್ ರೂಟೀನ್ ಹೇಗಿರುತ್ತೆ ಮಿರು ಜೊತೆ ಅಂತ ಮಾಡೋಣ ಅಂದ್ಕೊಂಡೆ. ಎನಿವೇ ಎದ್ದಿದ್ದೀರಿ ಆ್ಯಂಡ್ ಐಮ್ ಸ್ವೆಟಿಂಗ್ ಅ ಲಾಟ್. ಆ್ಯಕ್ಚುಲಿ ಸಖತ್ ಶೆಕೆ ಇದೆ ಆಚೆ ಕಡೆ. ಅದನ್ನು ಸ್ಟ್ರೈಟನ್ ಮಾಡ್ಕೊಳಕ್ಕೆ ಹೋದೆ, ಬಟ್ ಐ ಫರ್ಗಾಟ್ ದಟ್ UPS ಇತ್ತು ಅಂತ ಆ್ಯಂಡ್ ಟ್ರಿಪ್ ಆಗೋಯ್ತು ಫುಲ್ ಮನೆ. ಸೊ ಅದರಿಂದ ಸರಿ ಸ್ಟ್ರೈಟ್ನಿಂಗ್ ಬೇಡ ಏನೂ ಬೇಡ ಅಂತ ಹಾಗೆ ರೆಡಿ ಆಗಿದ್ದೀನಿ. ಸೊ ದಿಸ್ ಈಸ್ ಲೈಕ್ ಮೈ ನಾರ್ಮಲ್, ಲೈಕ್ ನೋ ಫಿಲ್ಟರ್ ನಥಿಂಗ್. ಆ್ಯಂಡ್ ರಿಂಗ್ ಲೈಟಲ್ಲಿ ಹಾಕಿದ್ದೀನಿ, ಬಟ್ ರಿಂಗ್ ಲೈಟು ಏನೂ ಲೈಟ್ ಇಲ್ಲ, ಫಿಲ್ಟರ್ ಇಲ್ಲ. ಸೊ ಯು ಕ್ಯಾನ್ ಸಿ ಐ ಆಮ್ ಗ್ಲೋಯಿಂಗ್ ಬಿಕಾಸ್ ಐ ಆಮ್ ಹ್ಯಾಪಿ. ಹ್ಯಾಪಿನೆಸ್ಗಿಂತ ಐ ಆಮ್ ಟ್ರೈಂಗ್ ಟು ಫಿಗರ್ ಔಟ್ ಮದರ್ಹುಡ್. ಐ ಥಿಂಕ್ ಅ ಲಾಟ್ ಆಫ್ ಮಾಮ್ಸ್ ವಿಲ್ ರಿಲೇಟ್. ಇನ್ನೂ ಫಿಗರ್ ಔಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದೇರ್ ಆರ್ ಡೇಸ್ ವೆನ್ ಐ cried my heart out. ಮೊನ್ನೆ ತಾನೇ ಅತ್ತೆ ನಾನು. ಇಟ್ಸ್ ಚಾಲೆಂಜಿಂಗ್, ಬಟ್ ಐ ಆಮ್ ಸ್ಟಿಲ್ ಎಂಜಾಯಿಂಗ್ ದ್ಯಾಟ್. ಸೊ ಇವಾಗ ಮಿರು ಮಲ್ಕೊಂಡಿದ್ದಾನೆ ಇದೇ ರೂಮಲ್ಲಿ. ನಾನಿನ್ನೂ ಹೋಮ್ ಟೂರ್ ಮಾಡಬೇಕು. ಯು ಗೈಸ್ ವಿಲ್ ನಾಟ್ ನೋ ವಿಚ್ ರೂಮ್. ಹೋಮ್ ಟೂರ್ ಮಾಡ್ತೀನಿ. ಸೊ ಮಿರು ಮಲ್ಕೊಂಡಿದ್ದಾನೆ. ಕ್ವಿಕ್ಕಾಗಿ ಹೋಗಿ ನಾನು ಫಸ್ಟು ಟೀ ಮಾಡ್ತೀನಿ. ಟೀ ಮಾಡಿಬಿಟ್ಟು ಅವ್ನು ಎದ್ದೇಳಕ್ಕೆ ಮುಂಚೆ ಆದಷ್ಟು ಕುಡಿಯೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ನಂದು ಏನಂದರೆ ಟೀ ಮಾಡಿಬಿಟ್ಟು ಬಂದು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಇಲ್ಲಾಂದರೆ ಅವನಿಗೆ ಫೀಡ್ ಮಾಡ್ತಾ ನಾನು ಕುಡಿತೀನಿ ಅಷ್ಟೇ. ಆಮೇಲೆ ಒಂದು ಸ್ನ್ಯಾಕ್ಸ್ ಮಾಡೋ ಟೈಮು. ಸೊ ಲೆಟ್ಸ್ ಗೆಟ್ ಗೋಯಿಂಗ್ ಬಿಫೋರ್ ಹಿ ವೇಕ್ಸ್ ಅಪ್. ಯು ಗೈಸ್ ಕ್ಯಾನ್ ಸಿ ಎಷ್ಟು ಮೆಸ್ಸಿ ಇದೆ ಅಂತ ಮನೆ. ಇದು ಲಾಂಡ್ರಿ ಬ್ಯಾಗು, ಅದರಲ್ಲಿ ಮೈಕ್ ಇಟ್ಬಿಟ್ಟಿದ್ದೇನೆ. ಸೊ ಇದರಲ್ಲಿ ವಾಪಸ್ ಹಾಕಬೇಕು. ಐ ವಾಸ್ ನೆವರ್ ಲೈಕ್ ದಿಸ್, ಬಟ್ ಮಾಮಿ ಬ್ರೈನ್ ಆಗಿಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೋಬೇಕು. ನನ್ನ ಡಂಬಲ್ಸು ನಾನು ಇಲ್ಲೇ ವರ್ಕೌಟ್ ಮಾಡೋದು. ಮಿರುದು ಬಾಲ್ಕನಿಲಿ ಕೂತ್ಕೊಂಡು ತಿನ್ನೋಕ್ಕೆ. ಇದು ವಾಕಿಂಗ್ ಪ್ಯಾಡ್. ಇದೊಂದು ಅನ್ಬಾಕ್ಸಿಂಗ್ ನಾನು ಬೇಗ ವೀಡಿಯೋ ಹಾಕ್ತೀನಿ ಆದಷ್ಟು. ಮೇ ಬಿ ಇದಕ್ಕೆ ಮುಂಚೆ ಬಂದಿರುತ್ತೇನೋ, ನನಗೆ ಗೊತ್ತಿಲ್ಲ. ಸೀಕ್ವೆನ್ಸ್ ಅಂತೂ ಗೊತ್ತಿಲ್ಲ. ಇಲ್ಲೊಂದು ಪ್ಲಾಂಟ್ಸ್ ಬರುತ್ತೆ. ಸೊ ನಾವು ಲೆಟ್ಸ್ ಕ್ವಿಕ್ಲಿ ಗೋ ಡೌನ್ ಆ್ಯಂಡ್ ಹ್ಯಾವ್ ಟೀ ಬಿಫೋರ್ ಮಿರು ವೇಕ್ಸ್ ಅಪ್. ಸೊ ಇದು ಫುಲ್ ಮನೆಯೇ ತೋರಿಸ್ಬಿಡ್ತೀನಿ ಅನಿಸುತ್ತೆ ನಾನು ಬಿಫೋರ್ ವೀಡಿಯೋ ಮಾಡೋಷ್ಟೇ. ಬಟ್ ಎಷ್ಟು ಡರ್ಟಿ ಆಗಿದೆ, ಯು ಗೈಸ್ ಕ್ಯಾನ್ ಸಿ. ಮಿರುದು ಯಾವಾಗಲೂ ಹಿಂಗೆ ಇರುತ್ತೆ. ಸಿ ಸೋಫಾ ಹೆಂಗಿದೆ, ಎಲ್ಲನೂ ಎಷ್ಟು ಅಸಹ್ಯವಾಗಿಟ್ಟಿದ್ದೀನಿ. ಇಟ್ಸ್ ಓಕೆ. ಸೊ ನನ್ನ ಕಿಚನ್ ಹೀಗಿದೆ. ಫುಲ್ ಟರ್ನ್ ಮಾಡ್ತೀನಿ ನಾನು. ಎಕ್ಸೈಟೆಡ್ ಆ್ಯಕ್ಚುಲಿ. ಸ್ವಲ್ಪ ಡಿಫ್ರೆಂಟ್ ಅಂದರೆ ಇಲ್ಲಿ ಶೆಲ್ಫ್ಸ್ ಇಲ್ಲ ಕಿಚನ್ಗೆ. ಬಟ್ ನಮಗೆ ಮನೆ ಹೇಗೆ ಬೇಕೋ ಹಾಗಿತ್ತು. ಸೊ ವಿ ಹ್ಯಾವ್ ಟು ಕಾಂಪ್ರಮೈಸ್ ಲಿಟ್ಲ್ ಹಿಯರ್ ಆ್ಯಂಡ್ ದೇರ್. ಬಟ್ ಇಟ್ಸ್ ಓಕೆ, ಬಿಕಾಸ್ ನಮ್ಮ ಮನೆ ಪಾತ್ರೆ ಇಷ್ಟೇ ಇರೋದು ನೋಡಿ. ಇಷ್ಟೇ ಐಟಮ್ಸ್ ಇರೋದು, ಇನ್ನೇನು ಜಾಸ್ತಿ ಇಲ್ಲ. ಎಲ್ಲನೂ ಎಷ್ಟು ಬೇಕೋ ಅಷ್ಟೇ ತೊಗೊಂಡಿದ್ದೀನಿ. ಅದರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಲೈಕ್ ಪಾತ್ರೆ ತೊಳೆಯೋಕ್ಕೆ ಹಾಕಿದ್ರೆ ನೆಕ್ಸ್ಟ್ ಬೇಕು ಅಂದರೆ ಐ ಹ್ಯಾವ್ ಟು ವೇಟ್ ಮೇಡ್ ಬರೋಕ್ಕೆ, ಇಲ್ಲ ನಾನೇ ತೊಳಿಬೇಕಾಗುತ್ತೆ ಆಮೇಲೆ ಯಾವಾಗಾದರೂ. ಸೊ ಇದು ನನ್ನ ಕೂದಲು ಕೂಡ ಚೆನ್ನಾಗಿ ಬೆಳೀತಾ ಇದೆ. ಟಚ್ಬೋದು ಕಣ್ಣು ಹಾಕಬೇಡಿ ಯಾರು. ಸೊ ದ್ಯಾಟ್ಸ್ ಇಟ್. ಆ್ಯಂಡ್ ಲೈಟಿಂಗ್ ಚೆನ್ನಾಗಿದೆ ಮನೇಲಿ. ಸೊ ಅದು ನಾನು ಎಲ್ಲ ಡೀಟೇಲ್ಡ್ ಹೋಮ್ ಟೂರಲ್ಲಿ ಕೊಡ್ತೀನಿ. ಆದಷ್ಟು ನಾನು ಮೋಸ್ಟ್ಲಿ ಹೋಮ್ ಟೂರ್ ಮಾಡೋಷ್ಟರಲ್ಲಿ ಆ್ಯಂಡ್ ಈ ಥರ ವೀಡಿಯೋಸ್ ಬರ್ತಿದ್ರೆ ನೀವು ಆಲ್ಮೋಸ್ಟ್ ಅರ್ಧಂಬರ್ಧ ನೋಡಿಬಿಟ್ಟಿರ್ತೀರ. ಬಟ್ ಜಸ್ಟ್ ಇಂಟೀರಿಯರ್ಸ್ ಅಂದರೆ ಸ್ವಲ್ಪ ಪ್ಲಾನ್ಸ್ ಅದು ಇದು ಹಾಕಿದ್ಮೇಲೆ ಈಗ ತೋರಿಸಿದ್ರೆ ಸ್ವಲ್ಪ ಮೆಸ್ಸಿ ಇದೆ. ಸೊ ಅದನ್ನು ಮಾತ್ರ ರೀಅರೇಂಜ್ ಮಾಡಬೇಕು. ಲೈಕ್ ಏನೂ ತೆಗಿಯಲ್ಲ, ಬಟ್ ಸ್ವಲ್ಪ ರೀಅರೇಂಜ್ ಮಾಡಿದ್ರೆ ಸ್ವಲ್ಪ ಕ್ಲೀನಾಗಿ ಪ್ರೆಸೆಂಟಬಲ್ ಆಗಿರುತ್ತೆ. ಗೊತ್ತು ಎಲ್ಲರ ಮನೆ ಗಲೀಜು ಆಗೇ ಆಗುತ್ತೆ ಅಂತ, ಎಸ್ಪೆಷಲಿ ಮಗು ಇದ್ದರೆ. ಸೊ ಸ್ವಲ್ಪ ರೀಅರೇಂಜ್ ಮಾಡಬೇಕಷ್ಟೇ. ಅದು ಬಿಟ್ಟರೆ ಇಟ್ಸ್ ಓಕೆ. ಲೈಕ್ ಸಿ ಸೋಫಾ ಎಲ್ಲ ಗಲೀಜಿದ್ದೇ ಇರುತ್ತೆ ಮನೆದು. ಆ್ಯಕ್ಚುಲಿ ಗಿವನ್ ಅಪ್ ಗೊತ್ತಾ. ಮನೆ ಮುಂಚೆ ತುಂಬ ಸಖತ್ ಕ್ಲೀನಾಗಿ ಇಟ್ಕೊಳ್ತಿದ್ದೆ. ಬಟ್ ಇವಾಗ ಕ್ಲೀನ್ ಇರುತ್ತೆ. ಇಟ್ಸ್ ಡಸ್ಟ್ ಫ್ರೀ. ಬಟ್ ದ ಥಿಂಗ್ ಇಸ್ ಲೈಕ್ ಎಲ್ಲಾದರೂ ಬಿದ್ದರೆ ಬಿಟ್ಬಿಟ್ಟಿರ್ತೀನಿ. ಬಿಕಾಸ್ ಸಿ ಐ ಗೆಟ್ ಲೈಕ್ 5-10 ಮಿನಿಟ್ಸ್ ಇನ್ ಬಿಟ್ವೀನ್. ಮಿರು ನಿದ್ದೆ ಮಾಡಿದಾಗ ಎದ್ದಾಗ ಅಥವಾ ಆಟ ಆಡ್ತಿರ್ಬೇಕಾದ್ರೆ ವಿತೌಟ್ ಬೀಯಿಂಗ್ ಕ್ರ್ಯಾಂಕಿ. ಆ 5-10 ಮಿನಿಟ್ಸ್ ಐ ಡೋಂಟ್ ವಾಂಟ್ ಸಿಟ್ ಇನ್ ಕ್ಲೀನ್. ಸೊ ಎಷ್ಟಾಗುತ್ತೋ ಅವಾಗವಾಗ ಎಲ್ಲ ಮಾಡ್ಕೊಂಬಿಡ್ತೀನಿ ನಾನು. ಸೊ ದಟ್ ಅಷ್ಟೊಂದು ಗಲೀಜಾಗಿರಲ್ಲ. ಬಟ್ ಆಗಿರೋ ಟೈಮಲ್ಲಿ ಬಿಟ್ಬಿಡ್ತೀನಿ. ಮುಂಚೆ ಥರ ಒಬ್ಸೆಸ್ ಮಾಡಲ್ಲ. ಲೈಕ್ ಹಿಂಗೆ ಇರಬೇಕು ಹಾಗೆ ಇರಬೇಕಂತ ಬಿಟ್ಬಿಡ್ತೀನಿ. ಆದಷ್ಟು ಐ ರಿಕ್ವೆಸ್ಟ್ ಎವ್ರಿಬಡಿ ಮನೆಯಲ್ಲಿ ಏನು ತೆಗಿದ್ರು ಅದನ್ನು ಅದೇ ಜಾಗದಲ್ಲಿ ಇಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಬಟ್ ಮುಂಚೆ ಥರ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಸ್ವಲ್ಪ ಬೇಜಾರಾಗುತ್ತೆ ನೋಡಿದಾಗ ಶಿಟ್ ಮನೆ ಗಲೀಜಾಗಿದೆ ಅಂತ. ಬಟ್ ಇಟ್ಸ್ ಓಕೆ ಬಿಕಾಸ್ ಐ ಆಮ್ ಡೂಯಿಂಗ್ ಸೋ ಮೆನಿ ಅದರ್ ಥಿಂಗ್ಸ್. ಸೊ ಅದು ಐ ವಾಸ್ ವೇಟಿಂಗ್ ಮಿರು ಎದ್ದಿದ ತಕ್ಷಣ
ಆ ಸ್ಟ್ರೋಲರಲ್ಲಿ ಕರ್ಕೊಂಡು ಹೋಗೋಣ ಅಂತ. ಇವತ್ತು ಆ್ಯಕ್ಚುಲಿ ಮೂಡಲ್ಲಿದ್ದೀನಿ ನಾನು. ನನಗೆ ಪೀರಿಯಡ್ಸ್ ಆಗಿತ್ತು, ಲೈಕ್ ಇಟ್ಸ್ ಮೈ 3rd ಡೇ, ಸೊ ಇಟ್ಸ್ ಓಕೆ. ಸೊ ಮೂಡಲ್ಲಿದ್ದೆ, ಎನರ್ಜಿ ಇತ್ತು ಫುಲ್, ಕರ್ಕೊಂಡು ಹೋಗೋಣ ಇವತ್ತು, ಜ್ಯೂಸ್ ಕುಡ್ಕೊಂಬರೋಣ ಅಂತ. ಬಟ್ ಹೀ ಸ್ಲೆಪ್ಟ್ ಆಫ್ ಆ್ಯಂಡ್ ಅದಕ್ಕೆ ಟೀ ಮಾಡ್ಕೊಂಬಿಡ್ತೀನಿ. ಯೂಶ್ವಲಿ ಟೀ ಮಾಡ್ಕೋತೀನಿ, ಬಟ್ ಲಿಟಲ್ ಲೇಟರ್, ಬಿಕಾಸ್ ಅವ್ನು ಎದ್ದು ಅವನು ಇಂತಿರ್ಗ ಫೀಡ್ ಮಾಡಿ ಮಲ್ಗಿಸೋಷ್ಲಿ ಇವತ್ತು ಸ್ವಲ್ಪ ಕ್ರ್ಯಾಂಕಿಯಾಗೇ ಇದ್ದ, ಸೊ ಮಲ್ಕೊಂಬಿಟ್ಟ. ಐ ಗೆಸ್ ಓ ಯಾ, ಐ ಡಿಡ್ಂಟ್ ಇವನ್ ಅಪ್ಡೇಟ್ ಯು ಗೈಸ್. ಅವ್ನಿಗೆ ಚಿಕನ್ ಪಾಕ್ಸ್ ಥರ ಬಂದಿತ್ತು, ನಂಗೆ ಗೊತ್ತಿಲ್ಲ. ಚಿಕನ್ ಪಾಕ್ಸ್ ಎಕ್ಸಾಕ್ಟ್ಲಿ ಅಲ್ಲ, ಅದು ಚಿಕನ್ ಪಾಕ್ಸ್ದು ವೇರಿಯಂಟ್ ಅಂತ ಹೇಳಿದ್ರು. ಇಟ್ಸ್ ಲೈಕ್ ಸಮ್ ಇನ್ಫೆಕ್ಷನ್. ಸೊ ಅದಕ್ಕೆ ಅವ್ನಿಗೆ ಸ್ವಲ್ಪ ಆಚೆ ಗೀಚೆ ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ. ಸೊ ಅದರಿಂದ ಸ್ವಲ್ಪ ಕ್ರ್ಯಾಂಕಿ ಆಗಿದ್ದ ಅನಿಸುತ್ತೆ. ಸೊ ಇವತ್ತು ಕರೆಕ್ಟಾಗಿ ಕರ್ಕೊಂಡು ಹೋಗೋಣ ಅಂದರೆ ಸ್ಲೆಪ್ಟ್ ಆಫ್ ಆ್ಯಂಡ್ ಮೆಡಿಕೇಷನ್ ನೆನ್ನೆಗೆ ಮುಗೀತು ಅವನಿಗೆ. ಸೊ ಅದರಿಂದ ಮೇಬಿ ಹೀಸ್ ಲಿಟಲ್ ಇದು. ಆಲ್ಸೋ ನಾನು ಎವ್ರಿ ಡೇ ಈವ್ನಿಂಗ್ ಈ ಥರ ಬಿಸಿ ನೀರು ಮಾಡಿಟ್ಬಿಡ್ತೀನಿ. ನೀರು ಎದ್ದ ತಕ್ಷಣ ಫಾರ್ಮುಲಾ ಮಾಡ್ಕೊಳ್ಳೋಕ್ಕೆ. ಇದು ಬಿಸಿಯಾಗಿ ಬಾಯ್ಲ್ ಆಗಿ ಆರಬೇಕಲ್ವ. ಸೊ ಜಸ್ಟ್ ಟೇಕಿಂಗ್ ಯೂಸ್ ಆಫ್ ದ ಟೈಮ್. ಸೊ ದಿಸ್ ಇಸ್ ದ ಬ್ಯಾಲ್ಕನಿ. ನಾವು ಈ ಥರ ಮ್ಯಾಗ್ನೆಟಿಕ್ ಡೋರ್ ಹಾಕ್ಸಿದ್ದೀವಿ, ಮ್ಯಾಗ್ನೆಟಿಕ್ ನೆಟ್ ಡೋರ್, ಯಾಕಂದರೆ ಸ್ವಲ್ಪ ಓಪನ್ ಸ್ಪೇಸ್ ಇದೆ ಅಲ್ಲ. ಸೊ ಜಿರಳೆ ಅಷ್ಟಿಲ್ಲ, ಅಲ್ಲಿನೂ ಆ್ಯಕ್ಚುಲಿ ಇಲ್ಲ, ಎಲ್ಲೋ ಒಂದೊಂದ್ಸತಿ ಬಂದುಬಿಡುತ್ತೆ. ಬಟ್ ಇಟ್ಸ್ ಲೈಕ್ ಎನ್ ಓಪನ್ ಸ್ಪೇಸ್, ಲೈಕ್ ಯು ಕ್ಯಾನ್ ಸಿ. ಅದಕ್ಕೇ ಸೊ ಹಾಕಿದ್ದೀವಿ. ದಟ್ಸ್ ಈಸಿ. ಮಿರುಗೂ ಮಸ್ಕಿಟೋಸ್ ಬರೋಲ್ಲ, ಏನೂ ಇಲ್ಲ, ಆರಾಮಾಗಿರ್ಬೋದು. ಸೊ ಮಜಾ ಎಂಜಾಯ್ ಮೈ ಟೀ. ಹಲೋ, ಸೇ ಹಾಯ್ ಎಲ್ರಿಗೂ. ಹಲೋ ಹೇಳು. ಹಾಯ್ ಎವ್ರಿಬಡಿ, ವೆಲ್ಕಮ್ ಟು ಅಮ್ಮಾಸ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೇಳು. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್ and share this video. Hi. ಸೊ ಮೀರು ಎದ್ದ ಮೇಲೆ ಸ್ವಲ್ಪ ಟೈಮ್ ಪಾಸ್ ಮಾಡಿ ಅವನ್ನ ಒಂದು ಸ್ಟ್ರೋಲರಲ್ಲಿ ರೌಂಡ್ ಕರ್ಕೊಂಡು ಹೋದೆ. ಹೋಗಬೇಕಾದ್ರೆ ಜಸ್ಟ್ ಹಾಟ್ ಕಾಫಿ ಬದಲು ಎಳ್ನೀರು ಕುಡಿಯೋಣ, ಬಿಕಾಸ್ ಇವಾಗ ಬಿಸಿಲಿದೆ ಆ್ಯಂಡ್ ಎಳ್ನೀರು ಕುಡಿದ್ರೆ ಸ್ವಲ್ಪ ಹೈಡ್ರೇಟ್ ಆಗುತ್ತೆ. ಸೊ ಇವಾಗ ನಾನು ಎವ್ರಿ ಡೇ ಆಲ್ಮೋಸ್ಟ್ ಎಳ್ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಇಫ್ ನಾಟ್ ಆಲ್ಟರ್ನೇಟ್ ಡೇಸ್ ಅಟ್ಲೀಸ್ಟ್. ಸೊ ಆದಷ್ಟು ಎಳ್ನೀರು ಕುಡಿತೀನಿ. ಆಮೇಲೆ ಒಂದು 1/2 hour 45 minutes ಆದಮೇಲೆ ಮನೆಗೆ ಬಂದು ಇವನ ಸ್ವಲ್ಪ ಎಂಗೇಜ್ ಮಾಡ್ಕೊಂಡು ಈ ಥರ ಬುಕ್ಸು ಟಾಯ್ಸ್ ಜೊತೆ ಎಲ್ಲ. ಅವನಿಗೆ ಇವತ್ತು ಕ್ಯಾರೆಟ್ ಇಲ್ಲ ಮಸ್ಕ್ ಮೆಲನ್ ಕೊಟ್ಟಿದ್ದೆ ಸ್ನ್ಯಾಕಿಗೆ. ಸೊ ವಿತ್ ಲಿಟಲ್ ಫಾರ್ಮುಲಾ, ಯಾಕೆ ಅದು ಫುಲ್ ನಾನು ಮ್ಯಾಶ್ ಮಾಡೋಕ್ಕಾಗಿಲ್ಲ. ಅವನೇ ತಿನ್ನಬೇಕಂತ ಹಠ ಮಾಡಿ ಸ್ಪೂನ್ನ ಕಿತ್ಕೊಂಡು ಸ್ವಲ್ಪ ಚಲ್ಲಿ ಎಲ್ಲ ಮಾಡ್ದ. ಬಟ್ ಮಕ್ಕಳು ಹಾಗೆ ಕಲಿಯೋದು. ಇವಾಗ ನಾವು ಅವ್ರನ್ನ ಅದು ಎಂಕರೇಜ್ ಮಾಡಿಲ್ಲ ಅಂದರೆ ದೇ ವಿಲ್ ನೆವರ್ ಬಿ ಏಬಲ್ ಟು ಲರ್ನ್. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ವಿ ಎಂಕರೇಜ್ ದೇ ಈಟ್ ಬೈ ದೆಮ್ಸೆಲ್ಸ್. ಸೊ ನಾನು ಈ ಬಟ್ಟೆನ ಜಸ್ಟ್ ವೀಡಿಯೋಗೆ ಅಂತ ಹಾಕ್ಕೊಂಡಿದ್ದೆ. ದಿಸ್ ಟಿ ಶರ್ಟ್ ಇಸ್ ಫ್ರಮ್ ಬ್ಲಿಸ್ ಕ್ಲಬ್ ಆ್ಯಂಡ್ ನಂದು ಸೊ ದಿಸ್ ಈಸ್ ಒನ್ ಆಫ್ ಹಿಸ್ ಫೇವ್ರೆಟ್ ಟಾಯ್ಸ್. ಇದು ನಾನು ಐ ಥಿಂಕ್ ಇನ್ನೊಂದು ವೀಡಿಯೋಲಿ ಹೇಳಿದ್ದೆ ಅನ್ಕೋತೀನಿ, ಐ ಆಮ್ ನಾಟ್ ಶ್ಯೂರ್. ಹಿ ಲವ್ಸ್ ಟು ಪ್ಲೇ. ಇದ್ರ ಜೊತೆ ಸೊ ಇದನ್ನು ಕೊಟ್ಬಿಟ್ಟು ಕೂಡಿಸ್ಬಿಟ್ರೆ ಆರಾಮಾಗಿರ್ತಾನೆ. ಇಲ್ಲಿ ನೋಡಿ ಯಾರು ಬಂದರು, ಮೀರೂಸ್ ಪಪ್ಪಾ. ಸೊ ಇವಾಗ ನಾವು ಕಾಫಿ ಕುಡಿಯೋಕ್ಕೆ ಹೋಗ್ತಾ ಇದ್ದೀವಿ 2-wheeler-ಅಲ್ಲಿ. ಆ್ಯಂಡ್ ಮೀರು ಇಸ್ ಆಲ್ಸೋ ಯೂಸ್ ಟು 2-wheelers ನಾವು. ಮನೆ ಸಖತ್ ಗಲೀಜಾಗಿದೆ. ಇದೊಂದು ಸೆಟ್ ಮಾಡಿದ್ದೀವಿ, ಎಷ್ಟು ಸೆಟ್ ಮಾಡಬೇಕು. ಪ್ಲೀಸ್ ಡೋಂಟ್ ಜಡ್ಜ್, ಐ ಹ್ಯಾವ್ ಅ ಬೇಬಿ ಟು ಟೇಕ್ ಕೇರ್ ಆಫ್. ಸೊ ಇದೆಲ್ಲ ಕ್ಲೀನ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋ ನೀವು ನೋಡೋಷ್ಟರಲ್ಲಿ ಎಷ್ಟು ಸೆಟ್ ಆಗಿರುತ್ತೆ, ಐ ಪ್ರಾಮಿಸ್. ಸೊ ವಿ ಆರ್ ಹ್ಯಾವಿಂಗ್ ಆರ್ ಗ್ರೀನ್ ಟೀ. ಊಟ ತಿನ್ಕೊಂಬಂದ್ಬಿಟ್ಟು ಗ್ರೀನ್ ಟೀ ಕುಡಿತಾ ಇದ್ದೀವಿ. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಎಂಡ್ ಆರ್ ಡೇ ಹಿಯರ್. ಸೊ ಗೈಸ್, ಗ್ರೀನ್ ಟೀ ಕುಡಿತಾ ಇದ್ದೀನಿ. ದಿಸ್ ಇಸ್ ಲೈಕ್ ದ ಎಂಡ್ ಆಫ್ ದ ಡೇ. ಆ್ಯಂಡ್ ಈವ್ನಿಂಗ್ ಆ್ಯಂಡ್ ನೈಟ್ ಹೀಗೆ ಇರುತ್ತೆ ಯೂಶ್ವಲಿ. ಹೋಟೆಲ್ಸ್ಗಂತೂ ಹೋಗ್ತೀನಲ್ಲ ಎವ್ರಿ ಡೇ, ಬಟ್ ಕಾಫಿಗೆ ಅಂತ ಹೋಗಿದ್ವಿ ಇವತ್ತು. ಆ್ಯಂಡ್ ಸ್ವಲ್ಪ ಲೇಟಾಗಿತ್ತು ಅಂತ ಪುಣ್ಯತ್ ವಾಸ್ ಲೈಕ್ ಲೆಟ್ಸ್ ಜಸ್ಟ್ ಹ್ಯಾವ್ ಡಿನ್ನರ್ ಇಯರ್ ಅಂತ ಹೇಳಿದ್ದಕ್ಕೆ ಸ್ವಲ್ಪ ಫ್ರೈಡ್ ರೈಸ್, ಐ ಥಿಂಕ್ ಅದು ನಾನು ವೀಡಿಯೋ ಮಾಡೋದು ಮರ್ತೋಗ್ಬಿಟ್ಟೆ. ಸ್ವಲ್ಪ ಫ್ರೈಡ್ ರೈಸ್ ಆ್ಯಂಡ್ 1 ಇಡ್ಲಿ ತಿನ್ಕೊಂಡು ವಿ ಜಸ್ಟ್ ಶೇರ್ಡ್ ಇಟ್. ಆ್ಯಂಡ್ ಮನೆಗೆ ಬಂದು ಗ್ರೀನ್ ಟೀ ಕುಡಿತಿದ್ದೀನಿ. ದಿಸ್ ಐ ನೆವರ್ ಮಿಸ್ ಇಟ್.
ಆದಷ್ಟು ನಾನು ಮುಂಚೆ ಡಯಟ್ ಮಾಡಬೇಕಾದ್ರೂ ನಾನು ಗ್ರೀನ್ ಟೀ ಕುಡಿದ್ಬಿಟ್ಟೆ ಮಲಗ್ತಿದ್ದೆ. ಇನ್ನೊಂದು ಸ್ವಲ್ಪ ಪೌಡ್ರ್ಗಳು ಮಾಡ್ಕೊಳ್ಳೋದಿದೆ ನಂದು, ವೆಯ್ಟ್ ಲಾಸ್ ಪೌಡರ್ಸ್. ಅದು ನನಗೇನು ಟೈಮ್ ಸಿಕ್ಕಿಲ್ಲ. ಸೊ ಪ್ರೆಗ್ನೆನ್ಸಿ ಮುಂಚೆ ಅದನ್ನೇ ಕುಡಿತಾ ಇದೆ. ಸೊ ಐ ವಾಂಟ್ ಟು ಡೂ ದ್ಯಾಟ್. I hope you guys like this vlog. I'll see you again in my next vlog. Alivargu, please take care and don't forget to like and share and subscribe to my YouTube channel. ನೆಕ್ಸ್ಟ್ ನಾನು ಮಾರ್ನಿಂಗ್ ವ್ಲಾಗು ಹಾಕೋಣ ಅಂದ್ಕೊಂಡಿದ್ದೀನಿ. ಮೈ ಟಿಪಿಕಲ್ ವೀಕ್ ಡೇ ಮಾರ್ನಿಂಗ್ಸ್ ಹೆಂಗಿರುತ್ತೆ ಅಂತ. ಇಟ್ಸ್ ಆಲ್ ಫುಲ್ ರಶ್ ಇರುತ್ತೆ ಆ್ಯಂಡ್ cooking and all of that. I kind of enjoy it. So adunu I'll take you through that whenever possible. So for now, I'm going to end this video here. Take care.